ಬರುವಷ್ಟರಲ್ಲಿ ಅಷ್ಟೊತ್ತಿಗಾಗಲೇ ಅಲ್ಲಿಂದ ಕೆಳಗಡೆ ಅದು ಬೀಳೋದಕ್ಕೆ ಶುರುವಾಗಿದೆ. ಅಹಮದಾಬಾದ್ನಿಂದ ಲಂಡನ್ಗೆ ಹೊರಟಿದ್ದಂತಹ ಏರ್ ಇಂಡಿಯಾ ವಿಮಾನ ಇದು. ಇವತ್ತು ಸಂಜೆ 6:20ಕ್ಕೆ ಲಂಡನ್ನಲ್ಲಿ ಲ್ಯಾಂಡ್ ಆಗಬೇಕಾಗಿತ್ತು. ವಿಮಾನದಲ್ಲಿ 2 ಮಕ್ಕಳು ಸಹಿತ 230 ಪ್ರಯಾಣಿಕರಿದ್ದರು. ವೆರಿ ಅನ್ಫಾರ್ಚುನೇಟ್. ದೊಡ್ಡ ದುರ್ಘಟನೆ. ಎಲ್ಲವೂ ಸರಿ ಇದ್ದಿದ್ರೆ ಇವತ್ತು 6:20ಕ್ಕೆ ಲಂಡನ್ನಲ್ಲಿ ವಿಮಾನ ಲ್ಯಾಂಡ್ ಆಗಬೇಕಾಗಿತ್ತು. ವಿಮಾನದಲ್ಲಿ 230 ಪ್ರಯಾಣಿಕರು, 2 ಮಕ್ಕಳು ಸೇರಿದಂತೆ. ನೋಡಿ, ಈಗ ಒಂದೊಂದೇ ಮಾಹಿತಿಗಳು ಲಭ್ಯವಾಗೋದಕ್ಕೆ ಶುರುವಾಗಿದೆ. ಒಂದೊಂದೇ ಮಾಹಿತಿಗಳು ಲಭ್ಯವಾಗ್ತಾ ಇದೆ. 230 ಪ್ರಯಾಣಿಕರು ಪ್ಲಸ್ 10 ಮಂದಿ ಸಿಬ್ಬಂದಿ, 2 ಪೈಲಟ್ಸ್, ಅಲ್ಲಿಗೆ 242 ಆಯಿತು. 1:50ಕ್ಕೆ ಎಮರ್ಜೆನ್ಸಿ ಘೋಷಣೆ ಮಾಡ್ತಾರೆ ಪೈಲಟ್ ಸಮಿತ್ ಸಬರ್ವಾಲ್, ಕ್ಯಾಪ್ಟನ್ ಸಮಿತ್ ಸಬರ್ವಾಲ್. ಅವ್ರಿಗೆಲ್ಲ ಅಪಾರವಾದ ಅನುಭವ ಇರುತ್ತೆ ವಿಮಾನ ಹಾರಾಟದಲ್ಲಿ. ಬಟ್ ಇಂಥ ಸಂದರ್ಭದಲ್ಲಿ ಹೇಳೋಕ್ಕಾಗಲ್ಲ ಯಾವಾಗ ಏನಾಗುತ್ತೆ. ಎಂಜಿನ್ನೇ ಕೈ ಕೊಟ್ಟರೆ ಆಕಾಶದಲ್ಲಿ ಇರುವಾಗ ಏನೂ ಮಾಡೋಕ್ಕಾಗಲ್ಲ, ಹೆಲ್ಪ್ಲೆಸ್. ಬಟ್ ಆ ದೃಶ್ಯವನ್ನು ನೋಡ್ತಾ ಇದ್ದರೆ ನಿಜಕ್ಕೂ ಕೂಡ ಎದೆ ಬೆರೆಯುತ್ತೆ. ಎಂಥ ಘೋರ ದುರಂತನಪ್ಪ ಅಂತ ಅನ್ಸುತ್ತೆ. ಯಾರು ಎಮರ್ಜೆನ್ಸಿ ಡೋರು ಅದು ಇದು ಅಂತೆಲ್ಲ ಇರಲ್ಲ. ಇದ್ರೂ ಈ ಟೈಮ್ನಲ್ಲಿ ಅದು ಏನೂ ವರ್ಕ್ ಆಗಲ್ಲ, ಬರಲ್ಲ. ಹಾಗಾಗಿ ಆ ಫ್ಲೈಟ್ ಒಳಗಡೆ ಯಾರ್ಯಾರಿದ್ದಾರೆ, ಏನು ಎತ್ತ. ಬೋಯಿಂಗ್ 787 ವಿಮಾನ ಪತನವಾಗಿದೆ ಏರ್ ಇಂಡಿಯಾದವ್ರದ್ದು. ಇವತ್ತು ಅಹಮದಾಬಾದ್ನಿಂದ ಲಂಡನ್ಗೆ ಹೊರಟಿತ್ತು. 1:50 ಸಮಯದಲ್ಲಿ ಪತನವಾಗಿದೆ. ಪತನವಾದ ನಂತರ ಕೆಲವು ಮಾಹಿತಿಗಳು ಬರ್ತಾ ಇದೆ. ಸುಮಾರು 850 ಅಡಿ ಅದು ಹಾರಿದ್ದಾಗಲೇ ತಾಂತ್ರಿಕ ದೋಷ ಕಂಡು ಬಂದಿದೆ ಅಂತ. ರಕ್ಷಣಾ ಕಾರ್ಯ ತುಂಬ ತ್ವರಿತಗತಿಯಲ್ಲಿ ಸಾಗ್ತಾ ಇದೆ. ನೋಡಿ, ಅಲ್ಲಿ ನೀವು ನೋಡ್ತಾ ಇದ್ದೀರಾ ಈ ದೃಶ್ಯಗಳನ್ನ. ಅಲ್ಲಿ ಅಗ್ನಿಶಾಮಕ ದಳದ ವಾಹನಗಳು ಸಾಲುಗಟ್ಟಿ ನಿಂತಿವೆ, ಎಲ್ಲ ಬಂದ್ಬಿಟ್ಟಿವೆ. ಆ್ಯಂಬುಲೆನ್ಸ್ಗಳು ರೆಡಿಯಾಗಿವೆ. ಯಾಕೆಂದರೆ ಆ ಬೆಂಕಿಯನ್ನು ನಂದಿಸಬೇಕಲ್ಲ, ಆ ಪರಿಪ್ರಮಾಣದ ಬೆಂಕಿಯನ್ನು. ಸೊ ಹಾಗಾಗಿ ಈಗ ಎಲ್ಲ ತಯಾರಿಗಳಂತೂ ಆಗಿದೆ. ನನ್ನ ಪ್ರಕಾರ ಒಂದು 10-15 ಅಗ್ನಿಶಾಮಕ ವಾಹನಗಳು ಬಂದು ನಿಂತಿವೆ, ಒಂದು 10-15 ಆ್ಯಂಬುಲೆನ್ಸ್ಗಳು ಬಂದು ನಿಂತಿವೆ. ಅಲ್ಲಿ ಹೋಗಿ ಅಲ್ಲಿ ಈಗಾಗಲೇ ಜನನೂ ರೀಚ್ ಆಗಿದ್ದಾರೆ, ರಕ್ಷಣಾ ಸಿಬ್ಬಂದಿ ರೀಚ್ ಆಗಿದ್ದಾರೆ, ಆ ಬೆಂಕಿಯನ್ನು ನಂದಿಸುವ ಕೆಲಸ ಮಾಡ್ತಾ ಇದ್ದಾರೆ. ಯಾರಾದರೂ ಅಲ್ಲಿ ಗಾಯಗೊಂಡಿದ್ದಂಥವ್ರು ಇದ್ದರೆ ಇಮಿಡಿಯೇಟಾಗಿ ಅವ್ರನ್ನ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡುವಂತಹ ಕೆಲಸ, ಆ ಎಲ್ಲ ರಕ್ಷಣಾ ಕಾರ್ಯಾಚರಣೆಗಳು ಕೂಡ ನಡೆಯುತ್ತೆ. ಆಮೇಲೆ ಸಾಮಾನ್ಯವಾಗಿ ಏರ್ಪೋರ್ಟ್ಗಳಲ್ಲಿ ಆ್ಯಂಬುಲೆನ್ಸ್ ಮತ್ತು ಅಗ್ನಿಶಾಮಕ ದಳದ ವಾಹನ ರಿಸರ್ವ್ ನಿಲ್ಲಿಸಿರ್ತಾರೆ, ಎಲ್ಲ ಏರ್ಪೋರ್ಟ್ಗಳಲ್ಲಿ ನಿಲ್ಲಿಸಿರ್ತಾರೆ. ಸೊ ಇಲ್ಲೂ ಕೂಡ ಅದೇ ರೀತಿಯಾಗಿದೆ. ಜೊತೆಗೆ ಹೆಚ್ಚುವರಿಯಾಗಿ ಅಗ್ನಿಶಾಮಕ ವಾಹನಗಳನ್ನ ಕರೆಸ್ಕೊಂಡಿದ್ದಾರೆ, ಹೆಚ್ಚುವರಿಯಾಗಿ ಆ್ಯಂಬುಲೆನ್ಸ್ಗಳನ್ನ ಕರೆಸ್ಕೊಂಡಿದ್ದಾರೆ. ಕ್ಯಾಪಿಟಲ್ ಸಿಟಿ ಆಫ್ ಗುಜರಾತ್, ಅದೇನು ತೊಂದರೆ ಇಲ್ಲ, ಬಂದ್ಬಿಡುತ್ತೆ, ಎಲ್ಲ ಇಮ್ಮಿಡಿಯೇಟಾಗಿ ಬಂದ್ಬಿಡುತ್ತೆ. ಏರ್ಪೋರ್ಟ್ ಟೇಕ್ ಆಫ್ ಆಗಿದೆ 2 ಕಿಲೋಮೀಟರ್ ದೂರದಲ್ಲಿ ಪತನ ಆಗಿರೋದು. ಸೊ ಅಲ್ಲಿಗೆ ಏರ್ ಟ್ರಾಫಿಕ್ ಕಂಟ್ರೋಲರ್ಗೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ, DGCA ಅವ್ರಿಗೂ ಕೂಡ ಮಾಹಿತಿ ಕೊಟ್ಟಿದ್ದಾರೆ. ಪೈಲಟ್ ಎಮರ್ಜೆನ್ಸಿ ಘೋಷಣೆ ಮಾಡಿದ್ದಾರೆ, ಎಲ್ಲ ಆಗಿದೆ. ಬಟ್ ಅದನ್ನು ಮತ್ತೆ ತುರ್ತು ಭೂಸ್ಪರ್ಶ ಮಾಡೋದಕ್ಕಾಗಿಲ್ಲ, ಅಷ್ಟೇ ವಿಚಾರ. ಕೆಲವು ಸಂದರ್ಭಗಳಲ್ಲಿ ಆಗ್ಬಿಡುತ್ತೆ. ನಾವು ಎಷ್ಟೋ ಕಡೆ ನೋಡಿದ್ದೀವಿ ತಾಂತ್ರಿಕ ಸಮಸ್ಯೆಯಿಂದ ತುರ್ತು ಭೂಸ್ಪರ್ಶ ಅಂತಂದ್ಬಿಟ್ಟು. ಯಾವುದೋ ದೇಶಕ್ಕೆ ಹೋಗ್ತಾ ಇದ್ದ ವಿಮಾನ ಇನ್ಯಾವುದೋ ದೇಶದಲ್ಲಿ ಲ್ಯಾಂಡ್ ಆಗಿರೋದು ನಾವು ನೋಡಿದ್ದೀವಿ. ಬಟ್ ಇಲ್ಲಿ ಆ ಯಾವ ಅವಕಾಶನೂ ಕೂಡ ಸಿಕ್ಕಿಲ್ಲ ಅಂತ ನನ್ನ ಪ್ರಕಾರ. ಸ್ವಲ್ಪ ಟೈಮ್ ಸಿಕ್ಕಿದ್ರು ಪೈಲಟ್ ವಿಮಾನವನ್ನು ಮತ್ತೆ ಭೂಸ್ಪರ್ಶ ಮಾಡಿಸ್ತಾ ಇದ್ರು ಅದೇ ಏರ್ಪೋರ್ಟ್ನಲ್ಲಿ. ಸಿಕ್ಕಿಲ್ಲ, ಕಂಟ್ರೋಲಿಗೆ ಸಿಕ್ಕಿಲ್ಲ ವಿಮಾನ, ಕಂಟ್ರೋಲ್ ಆಗಿಲ್ಲ, ಅವ್ರ ಕೈಯಲ್ಲಿ ಕಂಟ್ರೋಲ್ ಮಾಡೋದಕ್ಕಾಗಿಲ್ಲ. ಹಾಗಾಗಿ ಈ ದುರ್ಘಟನೆ ಸಂಭವಿಸಿದೆ. ಧಗಿಸಿ ಹೊತ್ತಿ ಉರಿದಿದೆ ವಿಮಾನ ಅಪಘಾತದಲ್ಲಿ ಅಪಾರ ಸಾವು ನೋವಾಗಿರೋ ಶಂಕೆ ನನಗೆ ವ್ಯಕ್ತವಾಗ್ತಾ ಇದೆ. ಯಾಕೆಂದರೆ ಆ ದೃಶ್ಯವನ್ನು ನೋಡಿದ್ರೆ ನೀವು ಅಂದಾಜು ಮಾಡ್ಬೋದು.